ಈ ಪ್ರಕರಣದ ಬಗ್ಗೆ ಹೇಳಿದ್ರೆ ಸರ್, ದರ್ಶನ್ ಅವರ ಏನು ಇದು ನಡೀತಾ ಇದೆ, ಅದರ ಸಂಬಂಧಪಟ್ಟಂತ ಸಿನಿಮಾನ. ಸರ್ ನಾನು ಇವತ್ತ ಫಸ್ಟ್ ಲುಕ್ ಟೀಸರ್ ಲಾಂಚ್ ಮಾಡಿದ್ದೇವೆ. ಸೊ ಇದರಲ್ಲಿ ಹೇಳ್ದಂಗೆ ನಾವು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಅಂದರೆ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನೇಕ ಘಟನೆಗಳನ್ನ ತಗೊಂಡು ಈ ಒಂದು ಸಿನಿಮಾನ ಮಾಡಿದ್ದೀವಿ ಸರ್. ಅಲ್ಲ, ಖಂಡಿತ ಮೇಡಮ್. ಮುಂದಿನ ದಿನಗಳಲ್ಲಿ ಟ್ರೈಲರ್ ಲಾಂಚ್ ಇದೆ. ಅವತ್ತು ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ನಾವು ತಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ ಸರ್. ಟ್ರೂ ಇವೆಂಟ್ಸ್ ಅಂದರೆ ಈಗ 2025 ನಡೆದಿರೋಂಥದ್ದು, 24 ನಡೆದಿರೋಂಥದ್ದು, ಆ ಥರ ಘಟನೆಗಳನ್ನ ನಾವು ತೊಗೊಂಡು ಮಾಡಿರೋಂಥದ್ದು ಸರ್. ಕ್ರೈಮ್ ರಿಲೇಟೆಡ್ ಸರ್. ಲವ ಸರ್, ಇಲ್ಲಿ ಸರ್. ಲವ ಸರ್, ನೀವು ಹಿಂದೆನೋ ನಿಮ್ಮ ಕೆರಿಯರ್ ನೋಡಿದೀವಿ ನಾವು. ನೀವು ಆಯ್ಕೆ ಮಾಡ್ಕೊಳ್ಳೋ ಕಥಾವಸ್ತುಗಳು, ಶೀರ್ಷಿಕೆಗಳು ಎಲ್ಲ ಈಗ ಏನು ಸಮಾಜದಲ್ಲಿ ಘಟಿಸ್ತಾ ಇದೆ ಅದಕ್ಕೆಲ್ಲೋ ರೆಲೆವೆಂಟ್ ಆಗಿದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಇದು ನಿಮಗೆ ಉದ್ದೇಶಪೂರ್ವಕ ಅನ್ಸುತ್ತಾ ಅಥವಾ ಕೋಇನ್ಸಿಡೆನ್ಸಾ? ಇಲ್ಲ ಸರ್, ನಾನು ಒಬ್ಬ ವಕೀಲನಾಗಿ ಜೊತೆಗೆ ಡೈರೆಕ್ಟರ್ ಆಗಿ ನಾನು ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ನನಗೆ ಸಮಾಜದಲ್ಲಿ ಏನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಮಾಡೋವಂಥ ಅಭಿರುಚಿ ನನ್ನಲ್ಲಿದೆ. ಸೊ ಅದನ್ನು ಇಟ್ಕೊಂಡು ನಾನು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಸೊ ಮುಂದಕ್ಕೂ ನಾನು ಕೂಡ ಕೆಲವು ಟ್ರೂ ಇವೆಂಟ್ಸ್ ಇಟ್ಕೊಂಡೆ ಸಿನಿಮಾ ಮಾಡ್ತೇನೆ ಸರ್. ಸರ್ ರಮೇಶ್ ಇಲ್ಲಿ ಸರ್, ಸಮಾಜದಲ್ಲಿ ಈ ಥರ ಘಟನೆಗಳು ನಡೆದಿರುತ್ತೆ. ಒಂದು ಸೆಲೆಬ್ರಿಟಿ ಜೀವನದಲ್ಲಿ ಒಂದು ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಕೆಲವರು ಆಯಾ ಒಬ್ಬ ವ್ಯಕ್ತಿ ಆಯಾ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಸೊ ನಾವು ಈ ಸಿನಿಮಾದಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ಕತೆಗೆ ಸಾರಾಂಶಕ್ಕೆ ಏನು ಬೇಕೋ ಅದನ್ನು ಕೆಲವು ಆಡಿಯನ್ಸ್ಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯಗಳನ್ನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಸರ್. ಯಾರ್ದು ಸರ್? ಕೋಇನ್ಸಿಡೆಂಟ್ ಇರ್ಬೇಕು ಸರ್, ಅಷ್ಟೇ. ನಾನು ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಸೊ ತಮಗೆ ನಾನು ಟ್ರೈಲರ್ ತೋರಿಸಿದಾಗ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ರಿಯಾಲಿಟಿ ಇಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಅಭಿರುಚಿ ಮತ್ತು ಒಬ್ಬೊಬ್ಬ ವ್ಯಕ್ತಿಯ ಕಾಲ್ಪನಿಕ ಬೇರೆ ಬೇರೆ ರೀತಿ ಇರುತ್ತೆ. ನಾನು ಮಾಡಿರೋದು ಒಂದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಮೇಲೆ ಮಾಡಿದ್ದೇನೆ. ಇಲ್ಲಿ ಸರ್, ಅಲ್ಲ, ತಾವು ದಯವಿಟ್ಟು ಸಿನಿಮಾದಲ್ಲಿ ನೋಡಿದಾಗ ತಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ ಆ ಘಟನೆಗೆ ಸಂಬಂಧಪಟ್ಟಿದೆಯಾ ಅಥವಾ ಇದು ಬೇರೆ ಕಥೆನಾ ಅನ್ನೋದನ್ನು. ನಾವು ಒಂದು ಫಸ್ಟ್ ಲುಕ್ಕಲ್ಲೇ ಹೇಳಿ ತಾವು ದಯವಿಟ್ಟು ಏನು ಡಿಸೈಡ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಖಂಡಿತ ಗೊತ್ತಿದೆ ಸರ್. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಯಾವುದೇ ಒಂದು ಟ್ರಯಲ್ ನಡಿಬೇಕಾದ್ರೆ ಮಾಡಿದ್ರೆ ಅದು ಅಫೆನ್ಸ್ ಇದೆ. ಸೊ ಜೊತೆಗೆ ಯಾವ ಒಬ್ಬ ವ್ಯಕ್ತಿಯ ಫೇವರ್ ಆಗಿ ಒಂದು ಏನು ಜಡ್ಜ್ಮೆಂಟು ಕೊಡ್ತಾ ಇಲ್ಲ, ಏನೂ ಕೊಡ್ತಾ ಇಲ್ಲ.
ನಾವು ಬೇಸ್ಡ್ ಆನ್ ಓನ್ಲಿ ಟ್ರೂ ಇವೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ ಸರ್. ಸೆಲೆಬ್ರಿಟಿ ಅಂದರೆ ಎಲ್ಲ ರಂಗದಲ್ಲೂ ಇದ್ದಾರೆ ಸರ್. ಈಗ ನಮ್ಮ ಪತ್ರಿಕೆಯಲ್ಲೂ ಸೆಲೆಬ್ರಿಟೀಸ್ ಇದ್ದಾರೆ, ಕ್ರಿಕೆಟಲ್ಲೂ ಇದ್ದಾರೆ, ಸಿನಿಮಾದಲ್ಲೂ ಇದ್ದಾರೆ, ಪಾಲಿಟಿಕ್ಸಲ್ಲೂ ಇದ್ದಾರೆ. ಸೊ ಎಲ್ಲ ವರ್ಗದಲ್ಲೂ ಇದ್ದಾರೆ ಸರ್. ಏನು ಸರ್? ಸರ್ ಈ ಖಂಡಿತವಾಗ್ಲಿ ಸರ್, ದಯವಿಟ್ಟು ತಾವು ನನ್ನ ಅಂಬಲ್ ರಿಕ್ವೆಸ್ಟ್ ಏನಂದರೆ, ಈ ಫಸ್ಟ್ ಲುಕ್ ಲಾಂಚಲ್ಲೇ ನೋಡಿ ತಾವು ಏನನ್ನೂ ಡಿಸೈಡ್ ಮಾಡಬೇಡಿ. ಟ್ರೈಲರ್ ಇದೆ, ಇನ್ನು ಸಿನಿಮಾ ಇದೆ. ಹಾಂ ಸರ್, ಅದು ಅಲ್ಲಲ್ಲ ಸರ್, ಸರ್ ಅದು ಅಲ್ಲ ಅವರು ಸರ್ ಇಲ್ಲಿ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಸರ್ ಇಲ್ಲಿ ಸರ್ ಲಾಸ್ಟಲ್ಲಿ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಟ್ರೂ ಇವೆಂಟ್ ಇಟ್ಕೊಂಡು ಮಾಡಿದೀನಿ ಅಂತ ಹೇಳಿದ್ರಲ್ವಾ? ನಿಮ್ಮ ಸಿನಿಮಾದಲ್ಲಿ ದರ್ಶನ್ ಅವರ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಸ್ಟೋರಿ ಇದೆಯಾ ಇಲ್ವಾ? ಕ್ಲಾರಿಟಿ ಹೇಳಿ ಅಷ್ಟೇ ಸರ್. ಇದೆಯಾ ಇಲ್ವಾ ಸರ್? ಇದೇ ಇದ್ರೆ ಇಲ್ಲದಿಲ್ಲ. ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಇಲ್ಲ ನಾನು ಕ್ಲಾರಿಫಿಕೇಶನ್ ಹೇಳಿ ಸರ್, ಹೇಳಿ. ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕ್ಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ತಮಗೆ ಟ್ರೈಲನ್ನು ಈಗ ಜಸ್ಟ್ ಒಂದು ಬಾಸ್ತು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರನ್ನು ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ, ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗಿರುತ್ತೆ ಅಂತನಾ ಸರ್? ಅಲ್ಲ ಅದು ಇದೆಯಾ ಇಲ್ವಾ ಅನ್ನೋದನ್ನು ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ ಸರ್, ಇವಾಗ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದು ವೇಳೆ ಇದ್ದಿದ್ದು ಸ್ಟೋರಿನ ರೇಣುಕಾ ಸ್ವಾಮಿ ಸಂಬಂಧಪಟ್ಟಿದ್ದನ್ನ ಮಾಡಿದ್ದೇ ಆದರೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಯಾರನ್ನು ಕೇಳಿದ್ರಾ? ಸರ್, ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳನ್ನ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟ್, ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಥರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು, ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಕೋ ಇನ್ಸಿಡೆಂಟಾಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕ್ಕೆ ನಾವು ಮಾಡಿಲ್ಲ ಸರ್.